हेलो फ्रेंड्स, गुड मार्निंग. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಚೆನ್ನಾಗಿದ್ದಿಲ್ಲ, ಪ್ಲೆಸೆಂಟ್ ಏರ್ ಮಾರ್ನಿಂಗ್ ಡೇ ಟೈಮ್ ನೋಡಿ. ಮಾರ್ನಿಂಗ್ ಎರ್ಲಿ ಮಾರ್ನಿಂಗ್ ವೀಡಿಯೋ ಫ್ರೆಂಡ್ಸ್. ಅದು ಎಷ್ಟು ಚೆನ್ನಾಗಿ ಸೌಂಡ್ ಹೊಂಟದ ನೋಡಿ, ಬರ್ಡ್ಸ್ ಎಲ್ಲ. ಈವೆನ್ ನಂದು ಅಲಾರಮ್ ಸಮೇತ ಬರ್ಡ್ಸ್ ಇದೆ ಫ್ರೆಂಡ್ಸ್. ನಂಗೆ ಬರ್ಡ್ಸ್ ಸೌಂಡ್ ಮಾಡಿದ್ದು ಗೊತ್ತಾಗಲ್ದು ಆ್ಯಂಡ್ ಇದನ್ನು ಗೊತ್ತಾಗಲ್ಲ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ವೈಷ್ಣವಿ ಏನು ಮಾಡ್ಯಾವ ಗೊತ್ತಾ, ನಾ ಅಡುಗೆ ಮಾಡ್ಲತ್ತಾರ. ಈಗ ಗೊತ್ತಾ ಆಕಿಂದ ನಾವು ಸುಪ್ಪನಿ ನತ್ನಿ ಅಂತೀವಿ, ನಿಮ್ಮ ಕಡೆ ನಂತರ ಗೊತ್ತಿಲ್ಲ. ಸೊ ಇದು ಏನು ನತ್ನಿ ಇದಲ್ಲ, ಇದು ಆಕಿಂದ ಮುಗಿನಾಗ ಅದು ಮುಗಿ ಹಾಕ್ತಾರಲ್ಲ, ನೋಸ್ಪಿನ್ ಆ ಟೈಪ್ ಫ್ರೆಂಡ್ಸ್ ಇದು. ಸೊ ಅದು ಕಳ್ಕೊಂಡು ಲಿಟ್ರಲ್ಲಿ ಇದು ಹುಡುಕ್ಲಿಕ್ಕೆ ಟೈಮ್ ತೊಗೊಂಡೆವು. ಆ್ಯಂಡ್ ನಂದೇನು ಅಂತಂದ್ರೆ, ಈಗ ಗುರುವಾರದ ಕಂಪಲ್ಸರಿ ಸಾಯಿಬಾಬಾ ಇಸ್ಕೊಡ್ತಾರೆ. ನನಗೆ ಗೊತ್ತದ, ನಂಗೆ ಕಳಿಗೂಡ ಅಲ್ಲ ಅಂತ ನಂಗೆ ಒಂದು ಹೋಪ್ ಇತ್ತು. ಆ್ಯಂಡ್ ನಾನು ವೈಷ್ಣವಿ ಮೂಗರು ಒಂದು ಸ್ವಲ್ಪ ಹುಡುಕಿದೆವು. ಅನ್ಫಾರ್ಚುನೇಟ್ಲಿ ಬಾತ್ರೂಮ್ನಾಗ ಸ್ನಾನ ಮಾಡೋ ಹೊತ್ತಿನ ಓದ್ಕೊಂಡು ಬಿದ್ದಿತ್ತದು. ಸೊ ಸಿಗದು ಫ್ರೆಂಡ್ಸ್. ಥ್ಯಾಂಕ್ ಗಾಡ್ ಟು ಸಾಯಿಬಾಬಾ. ಅದಕ್ಕೆ ನಂಗೆ ಫುಲ್ ಸ್ಟ್ರಾಂಗ್ ಇದೇ ಇಲ್ಲ ಫ್ರೆಂಡ್ಸ್. ನಂಗೆ ಭಾಳಷ್ಟು ಅದ್ಭುತಗಳು ಆಗ್ಯಾವ ಹಿಂಗೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಟು ಬಾಬಾ ಆ್ಯಂಡ್ ಆಲ್ ದ ಗಾಡ್ ಆ್ಯಂಡ್ ಗಾಡೆಸಸ್. ಆ್ಯಂಡ್ ಅಡುಗೆ ಮಾಡ್ತಾಯಿದ್ದೀನಿ. ಈಗ ಗೊತ್ತಾ, ಹಾಗಲಕಾಯಿ ಪಲ್ಯ. ಎಷ್ಟು ಜನರಿಗೆ ಹಾಗಲಕಾಯಿ ಪಲ್ಯ ಇಷ್ಟ ಇಲ್ಲ ಹೇಳ್ರಿ ಫ್ರೆಂಡ್ಸ್. ಯಾಕಂದರೆ ಇಷ್ಟ ಇದ್ದವ್ರು ಯಾರೂ ಇರಲ್ಲ, ನಂಗೆ ಗೊತ್ತಿದ್ದು. ಇಷ್ಟರ ಇರಲ್ಲ ನಂಗೆ ಗೊತ್ತು 100%. ಆ್ಯಂಡ್ ಈಗ ಫಾರ್ ದ ಫಸ್ಟ್ ಟೈಮ್ ಬೀಟ್ರೂಟ್ ತಂದಿನಲ್ಲ, ಎಲ್ಲರೂ ತಿನ್ನಿರಿ ಅಂದ್ರೆ ಕಲರ್ ಇಷ್ಟಪಡಲ್ಲ ಯಾರನ್ನೂ. ಅದಕ್ಕೆ ನಾ ಏನು ಮಾಡ್ಲತ್ತೀನಿ ಅಂದ್ರೆ, ಫಸ್ಟ್ ಟೈಮ್ ಮಾಡ್ಲತ್ತೀನಿ. ಅದರದ್ದು ಜ್ಯೂಸ್ ಟೈಪ್ ಮಾಡಿ ಒಂದು ಸ್ವಲ್ಪ ಪೀಸಸ್ ಚಾಪ್ ಮಾಡಿ ಮಿಕ್ಸರ್ಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅಂದ್ರೆ ಸ್ವಲ್ಪ 2-3 ಸ್ಪೂನ್ ಅಷ್ಟೆ ಹಾಕಿ ಅದಕ್ಕೆ ಹಿಟ್ಟನ್ನ ಕಲಸೀನಿ. ಆ್ಯಂಡ್ ಹಾಗಲಕಾಯಿನೂ ಈ ಬಾರ್ ರೌಂಡ್ ಕಟ್ ಮಾಡಿಲ್ಲ, ಒಂದು ಸ್ವಲ್ಪ ಪೀಸಸ್ ಮಾಡೀನಿ. ಆ್ಯಂಡ್ ಚಪಾತಿ ನೋಡಿರಿ ಎಷ್ಟು ಸಾಫ್ಟ್. ವೈಭವ್ ಈ ಥರ ತೋರ್ಸತ್ತದ, ಅದೇನು ಬಟ್ಟಿದೆ ನಮ್ಮ ಹಾಗೆ ಮಾಡ್ಲತ್ತಿ ಅಂತ. ಬಟ್ ನೋಡ್ರಿ ಏಟ್ ಹೆಂಗೆ ಮಾಡೋರು ಅದು ಏಟ್ ಸಾಫ್ಟ್ ಅದ. ಅದೇ ಥರ ಹಂಗೆ ಮೆತ್ತೊಂದು ಅರ್ಬಿ ಅಥವಾ ಕಾಟನ್ ಬಟ್ಟೆ ಕೈಯಾಗಿ ಹಿಡಿದ್ರೆ ಯಾವ ಥರ ಅನ್ಸಲ್ಲ, ಆ ಥರ ಅನ್ಸತ್ತಿತ್ತು. ಸೆಲ್ಫ್ ಡಬ್ಬ ಅಲ್ಲ, ಬಟ್ ಲಿಟ್ರಲಿ ಅನ್ಸತ್ತಿತ್ತು. ಆ್ಯಂಡ್ ದಿಸ್ ಈಸ್ ಮೈ ಲಂಚ್: ಚಪಾತಿ, ಅಗಸೆಹಿಂಡಿ, ಸಪ್ಪನ್ ಬ್ಯಾಳಿ ಆ್ಯಂಡ್ ಹಾಗಲಕಾಯಿ ಪಲ್ಯ. ನನಗೆ ಇಷ್ಟ ಅದ ಫ್ರೆಂಡ್ಸ್. ಲಿಟ್ರಲಿ ಹೇಳಬೇಕಾದ್ರೆ, ಈಗ ಇದು ಹಾಗಲಕಾಯಿನಾಗ ಹೆಂಗೆ ಭೀ ಏನಂತಾರೆ ಹುಳಿ ಹಾಕ್ತೀವಲ್ಲ, ಅದ್ರ ಸಲುವಾಗಿ ನಾನು ಇವತ್ತು ಸಪ್ಪನ್ ಬೇಳೆ ಮಾಡೀನಿ. ಆ್ಯಂಡ್ ಎಲ್ಲ ಕೆಲಸ ಫಾಸ್ಟಾಗಿ ಮೊಬೈಲ್ ತೊಗೊಬರಿ ಅಂತ ಆನಂತರ ಮೊಬೈಲ್ ತೊಗೊಂಡು. ಆ್ಯಂಡ್ ಈಗ ಗೊತ್ತು ಇಷ್ಟು ತಣ್ಣಗೆ ಓವರ್ ಗಾಳಿ ಬಿಡ್ಲತ್ತಿತ್ತು ನೋಡಿ. ಗಿಡಗಳೆಲ್ಲ ಏಟ್ ಆಡ್ಲತ್ತವ, ಭಾಳ ಜಾಸ್ತಿ ಗಾಳಿ ಬಿಡ್ಲತ್ತಿತ್ತು ಫ್ರೆಂಡ್ಸ್. ಆ್ಯಂಡ್ ಜರ ಮನೆಗೆ ಕುಂತು ಮನಸ್ಸು ಹೊಂಟಿಲ್ಲ ಅಂತ ನಾ ಏನು ಮಾಡೀನಿ ಅಂದ್ರೆ ವಾಕ್ ಮಾಡ್ತಾಯಿದ್ದೀನಿ. ಇವತ್ತು ನಾವು ಹೊರಗೆ ಹೋಗಿರಂದ್ರೆ ಓನರ್ ಎಂಗೇಜ್ಮೆಂಟ್ಗೆ ಹೋಗಿದ್ರು. ಸೊ ಹೊರಗೆ ತಿರ್ಗ್ತಾಯಿದ್ದೀನಿ. ಆ ಟೈಮಲ್ಲಿ ಒಂದು ಸ್ವಲ್ಪ ಗುಲಾಬ್ ಹೂವು ಅಂತ ಕಾಣಿಸು, ಅದರ ಸಲುವಾಗಿ ಅವು ಭೀ ಕಡ್ಕೊಂಡು. ಸೊ ಗುಲಾಬ್ ಹೂವು ಕಡೆದೂ ಆಯ್ತದು ಅಂಥೇಳಿ ಹೊರಗೆ ಹೋಗಿ ಗುಲಾಬ್ ಹೂವನೂ ಹೋಗಿ ಕಡ್ಕೊಂಡು ಬಂದೀನಿ. ನೋಡ್ರಿ ಎಷ್ಟು ಮಸ್ತ್ ಅನಿಸ್ತವಲ್ಲ ಇವು. ಮಾರ್ನಿಂಗ್ ಒಂದು ಸ್ವಲ್ಪ ಬಿಸ್ತವ, ಆ್ಯಂಡ್ ಬಿಸಿಲು ಕಡಕಾಯಿತು ಅಂತಂದ್ರೆ ಮತ್ತು ಸಾಯಂಕಾಲದಿಂದ ಬಿಸ್ತವ. ಸೊ ಮಾರ್ನಿಂಗ್ ಆಲ್ರೆಡಿ ಕಡ್ದಿನ, ಮತ್ತು ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿ ಬಿಚ್ಚಾವ. ಆ್ಯಂಡ್ ನಂಗೆ ಒಂದು ಡೌಟ್ ಫ್ರೆಂಡ್ಸ್, ಎಲ್ಲನೇ ಹೂವುಗಳು ಮಾರ್ನಿಂಗ್ ಬಿಸ್ತಾವೆ, ಬಟ್ ದದ್ರ ಮಾತ್ರ ಸಾಯಂಕಾಲ ಅಂತಾರೆ ಬಿಸ್ತಾವೆ. ಯಾಕೆ ಬಿಸ್ತಾವ ಅನ್ನೋದು ಐ ನೆವರ್ ನೋ. ಬಟ್ ನಾನು ಇಲ್ಲಿ ಬಂದಿಂದ ಹಿಡಿದು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ದದ್ರ ನೈಟ್ ಟೈಮ್ನಾಗ ಬಿಸ್ತಾವೆ ನೋಡಿ. ಹತ್ತಿ ಗಿಡ, ಹತ್ತಿ ಕಾಯಿಗಳು ಎಷ್ಟು ಮಸ್ತಾವ ಹೋಗೋದನ್ನೆಲ್ಲ. ಆ್ಯಂಡ್ ವೈನಿ ಮೆಣಸಿನ್ಕಾಯಿ ಉಪ್ಪು ಹಾಕ್ಯಾರ, ತೇಲ್ಕುಂದಿ ಅಂದ್ರೆ ಉಪ್ಪು ಹಾಕ್ಯಾರ. ಆ್ಯಂಡ್ ವಾಕಿಂಗ್ ಮಾಡೀನಿಲ್ಲ ಈಗ ಗೊತ್ತಾ. ಡೇ ಟೈಮ್ ಏನಾಗೇನಿಲ್ಲ, ಬೋಟಿಗೆ 1 ಕಪ್ ಬಾಂಡಿ ಬಡ್ಡಿ ಎಲ್ಲ ಮುಗಿಸೀನಿ. ಅಂದರೆ 5 ತನಕ ಕಂಪ್ಲೀಟ್ ಎಲ್ಲನೇ ಮುಗಿದಿತ್ತು. ಟೂರ್ ನಂತರ ಹೊರಗಿದ್ದಾಗಿ ಕಂಪ್ಲೀಟ್ 5:30ಗೆ ಮನೆಗೆ ಹೋಗಿ 5 ತನಕ ವಾಕ್ ಮಾಡ್ಕೋತಿದ್ದೀನಿ. ಆ್ಯಂಡ್ ನೋಡಿ ಅವ್ರ ಗಿಡ ಕಡಿದು ಅಂದ್ರೆ ಓನರ್ ಅವ್ರ ಮನೆ ಕಡೆ ಎಷ್ಟು ಚಲೋ ಹತ್ಯಾವ ನೋಡ್ರಿ. ಎಳ್ಳಿ ನೆಲದಾಗ ಹಚ್ಚ ಮಸ್ತ್ ದೊಡ್ಡ ಬರ್ತಾವೆ. ಬಟ್ ಅದು ಕುಂಡಲ್ನಾಗ ಹಚ್ಚರ್ ನಾ ಎಷ್ಟು ಬಾರ ಹಚ್ಚೀನಿ ಫ್ರೆಂಡ್ಸ್, 7-8 ಟೈಮ್ಸು. 5-6 ಇಲಿ ಬರ್ತಾವೆ, ಹೋಯ್ತಾವೆ. ಅದೇನು ಪ್ರಾಬ್ಲಮ್ ಹಂಗೆ ಗೊತ್ತಿಲ್ಲ. ಬಟ್ ಅವ್ರು ಭೀ ಹಾಗೆ ಟ್ರೈ ಮಾಡ್ಯಾರ. ಈ ಬಾರ್ ಸ್ಪೆಷಲಿ ರೋಪ್ ತಂದು ಹಚ್ಚಾರ, ಎಷ್ಟು ಮಸ್ತ್ ಆಗ್ಯಾರ. ಆ್ಯಂಡ್ ನಮ್ಮದು ಒಬ್ಬ ರಿಲೇಟಿವ್ ಕಾಲ್ ಮಾಡಿದ್ರು, ಅವ್ರ ಸಣ್ಣ ಮಾತಾಡ್ತಾಯಿದ್ದೀನಿ. ಕಾಡಂಗಿಗಳು ಬಂದೆವು. ಸೊ ಅವ್ರ ಸಣ್ಣ ಮಾತಾಡಿದ ತಕ್ಷಣ ನಾನು 1/2 hour ಲಿಟ್ರಲಿ ಈ ಕಾಡಂಗಿಗಳು ಆಟ ಸರ್ಕಸ್ನಾಗ ಹೆಂಗೆ ನೋಡ್ತಾರೆ ನೋಡ್ರಿ, ಆ ಟೈಪ್ ನೋಡ್ತಾ ಇದ್ದೀನಿ. ಮಾವಿನಕಾಯ್ದು ಒಳಗಿನ ಟಂಕ ಇರ್ತದೆ ನೋಡ್ರಿ, ಅಂದ್ರೆ ಗುಟ್ಲಿಯ ಹಿಂದಿನ ಗುಟ್ಲಿ ಅಂತ ನೋಡ್ರಿ, ಅದು ತಿನ್ಕೋತ ಟೈಮ್ ಪಾಸ್ ಮಾಡತ್ತಿ. ಎಷ್ಟು ಮಜಾ ಮಾಡತ್ತಿತ್ತು ನೋಡ್ರಿ ಅದು ಗುಟ್ಲಿ ತಿಲ್ಲಕ್ಕೆ. ಎಷ್ಟು ಚೆನ್ನಾಗಿ ಅನ್ಸತ್ತಿತ್ತು. ಎಲ್ಲಿ ದುಡ್ಡು ಕೂಡ ಅಲ್ದೇ ಫ್ರೀನಾಗಿ ಸರ್ಕಸ್ ನೋಡ್ದಂಗೆ ಇತ್ತು. ಹಿಂದ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಗಿಡಗಳ ಮೇಲೂ ಚಿಡಿಲತ್ತಿವು ಕಾಡಂಗಿಗಳು.
ಗಿಡಗಳ ಮೇಲೆ ಗಾಡಿಗಳು ಚೆನ್ನಾಗಿ ಅನ್ಸತ್ತಿತ್ತು. ಒಂದು ಸ್ವಲ್ಪ ಪೀಸ್ ಎನ್ವಿರಾನ್ಮೆಂಟ್. ಇವತ್ತು ಮಾರ್ನಿಂಗ್ ಡೇನೂ ಚೆನ್ನಾಗಿ ಸ್ಟಾರ್ಟ್ ಆಯಿತು ಆ್ಯಂಡ್ ಸ್ಲೋ ಆಗಿ ಡೇನೂ ಸೂಪರ್ ಆಗೋಯ್ತು ಫ್ರೆಂಡ್ಸ್. ಆ್ಯಂಡ್ ಆ್ಯಸ್ ಇಟ್ ಈಸ್ ಗುರುವಾರ ನಂದು ಒನ್ ಟೈಮೇ ಊಟ ಇರ್ತದೆ. ಸೂಪರಾಗಿ ಬೀಟ್ರೂಟ್ ಚಪಾತಿ ಉಂಡ 1.5 ಉಂಡ ಫ್ರೆಂಡ್ಸ್. ಟೇಸ್ಟ್ ಏನೂ ಡಿಫ್ರೆನ್ಸ್ ಇಲ್ಲ. ಹೇಳಬೇಕು ಅಂದ್ರೆ ಓನ್ಲಿ ಕಲರ್ ಕಡೆಯಿಂದ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಮನೆಗೂ ಯಾರು ಇಷ್ಟಪಡಲ್ಲ ಹೋಗಿರಿ, ಬಟ್ ಟೇಸ್ಟಾಗಿ ಏನು ಡಿಫ್ರೆನ್ಸ್ ಇದ್ದಿಲ್ಲ. ಸೊ ಅದು ಎಂಜಾಯ್ಡ್ ಇಟ್ ಅಂತಾನೆ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಊಟ ಮಾಡ್ಯಾರಲ್ಲ, ಏನು ಮಜಬೂರಿ ಉಂಡಾರ ಏನು ಅಂತ ರೀಸನ್ ಗೊತ್ತಿಲ್ಲ, ಬಟ್ ಊಟ ಅಂತೂ ಮಾಡ್ಯಾರ. ಸೊ ನಾಳೆ ಒಂದು ಕಝನ್ ಮದುವೆ ಇದೆ ಫ್ರೆಂಡ್ಸ್. ಸೊ ಮದುವೆ ಅಟೆಂಡ್ ಮಾಡಬೇಕು. ನಾನೇನು ಪ್ಲೇಟಿಂಗ್ ಅಂತ ಅವು ಇವು ಏನೋ ಮಾಡ್ಕೋಲ್ಲ. ಜಸ್ಟ್ ರಾತ್ರಿ ಅಡುಗೆ ಮಾಡಿಟ್ಟೀನಿ. ಐ ಥಿಂಕ್ ರೊಟ್ಟಿ ಏನಾರ ಮಾಡಿರ್ಬೋದು. ಆ್ಯಂಡ್ ಅಷ್ಟು ಮಾಡಿಟ್ಟು ನೋಡಿ ಭಯ್ಯ ಪೌಡ್ರಲ್ಲಿ ಯೂಸ್ ಮಾಡೋ ಕೈನೂ ಪ್ರಾಬ್ಲಮ್ ಆಗೋಲ್ಲ, ನೀಟಾಗೂ ಇರ್ತಾವೆ, ಅಷ್ಟೇ ಆಕ್ಸಿಡೈಸ್ ಆಗಿ ಖರಾಬ್ ಇರ್ತಾವೆ ಫ್ರೆಂಡ್ಸ್. ಸೊ ದಟ್ಸ್ ಆಲ್ ಫಾರ್ ದ ಡೇ. ವಾಕಿಂಗ್ ಕಂಪ್ಲೀಟ್, ಊಟ ಆಯಿತು ಆ್ಯಂಡ್ 2.5 liters ಆಫ್ ವಾಟರ್ ಡನ್ ಫ್ರೆಂಡ್ಸ್. Everything done. Slight exercise no madini. That's all for the day. See you tomorrow. Have a nice day. Bye.